ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಮಸ್ತ್ ಆಗದೀನಿ ನೋಡ್ರಿ ವೆಲ್ಕಮ್ ಟು ಸಂಗೀತ ಎಂಟ್ ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಿರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಂತೂ ಬೆಳಗ್ಗೆ ನಾನು 6:30ಗೆ ಚಾಲು ಮಾಡೀನಿ ರೀ ಸೊ ಇವಾಗ ಆಲ್ರೆಡಿ ನನ್ನ ಜಳಕ ಇದ್ದು ಸೊ ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಾರ ಅವನೊಬ್ಬನೇ ಇದ್ದಾನ್ರಿ ಅವ್ನ ದಿನ ನನ್ನ ಜೊತೆನೇ ಎದ್ದೇಳೋದು ಅಲ್ಲ ಹಾಂ ನಾನು ಬ್ರಷ್ ಬೇಡ ನಾನು ತೋರ್ಸಕತ್ತೀನಿ ನಾನು ಹಾಯ್ ಮೇಡ ಹಾಯ್ ಮೇಡ ಹಾಯ್ ಅವನು ಬ್ರಷ್ ಮಾಡಕತ್ತ ನೋಡ್ರಿ ಬ್ರಷ್ ಮಾಡಕತ್ತಿ ಹಾಂ ಬ್ರಷ್ ಮಾಡ್ತಿ ನಿನಗ ಹಾಯ್ ಹಾಯ್ ಮೇಡಪ್ಪ ನೋಡ್ರಿ ಅವ್ನು ಬೆಳಗ್ಗೆ ನನ್ನ ಜೊತೆನೇ ಇದ್ದೇಳ್ತಾನೆ ಹಾಂ 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 ಕಾಣುತ್ತೆ ತಗೋ ಅವ್ರಿಗೆ ಅಷ್ಟು ಮುಂದೆ ಬಂದು ಯಾಕೆ ತೋರಿಸ್ತಿ ಹಾಂ ಹಾಂ ಸೊ ಇದು ಬೆಳಗ್ಗೆ 6:30 ಆಗ್ಯದ್ರಿ ಇವಾಗ ಎದ್ದೀನಿ ಸೊ ಜಳಕನೂ ಆಯ್ತು ಇವಾಗ ನೋಡಿರಿ ಒಬ್ಬತ್ತಿದ್ದಲ್ಲ ಇವರಿಬ್ಬರು ಇನ್ನೂ ಮಲ್ಕೊಂಡಾರ ಸೊ ಈಗೀಗೆ ಎಬ್ಬಿಸ್ಬೇಕ್ರಿ ಸಾಕ್ಷಿ 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 ಗುಡ್ ಮಾರ್ನಿಂಗ್ ಸಾಕ್ಷಿ ಗುಡ್ ಮಾರ್ನಿಂಗ್ ಆಯ್ ಅಮ್ಮ ಸ್ಕೂಲ್ ಟೈಮ್ ಆಯ್ತು ಬಿಡ ಅದ್ರ ನೀರು ಬಿಟ್ಟಿನ ಜಳಕ ಮಾಡು ಸ್ಕೂಲ್ ಟೈಮ್ ಆಯ್ತದ ಗುಡ್ ಮಾರ್ನಿಂಗ್ ಕೇಳವಲ್ದು ಪಾಪ ನೋಡ್ರಿ ಎಷ್ಟು ನಿದ್ದೆ ಡಿಸ್ಟರ್ಬ್ ಅದ್ರೊಳಗೆ ಹೊರಗೆ ಮಳೆ ಹೊಂಟದ್ರಿ ತಣ್ಣಗೆ ಐತೆ ಆಕೆಗೆ ಎದ್ದೇಳಕ್ಕೆ ಬೇಸರ ಆಗತ್ತೆ ಚೆನ್ನಾಗಿ ಎದ್ದೇಳು ಜಳಕ ಕೊಡು ನೀರು ಬಿಟ್ಟಿನಿ ಪಟಾಪಟ್ ನಾನು ಜಳಕ ಮಾಡುವ ನಾ ತಳಗ ಹೋಗಿ ಹಾಂ ಅಯ್ಯ ನಾ ತಳಗ ಹೋಗಿ ಡಬ್ಬಿ ಮಾಡ್ತೀನಿ ಹಾಂ ಅದಕ್ಕೆ ನೀನೀಗ ಸ್ಕೂಲಿಗೆ ಏನೈತಿ ಅದಕ್ಕೆ ಹಾಂ ಏನ ಹೋಗಿದ ಇಲ್ಲ ನೋಡ್ರಿ ಬಾ ಅವ್ರ ಮ್ಯಾಲೆ ಹೆಂಗೆ ಸರ್ಕಸ್ ಮಾಡ್ಕೊಂಡು ಏಯ್ ಎದಮ್ಮ ಎದ ಅದೆಲ್ಲ ನನ್ನ ಮಗಳು ಚಲೋ ರೀ ಎದ್ದಾಳ ಅಂದ್ಬಿಟ್ಲೆ ಪಟ್ನೆ ಎದ್ದು ಬಿಡ್ತಾಳಕ್ಕೆ ಹಾಂ ನೋಡ್ರಿ ಇಲ್ಲಿ ಬರುವ ಶೌ ಗುಡ್ ಮಾರ್ನಿಂಗ್ ಶೌ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿನಗಲ್ಲ ಅಕ್ಕಿಗೆ ಎಲ್ಲದಕ್ಕೂ ನಿನ್ನ ಕೈ ಮುಂದೆ ಮಾಡ್ತಾರೆ ಚಿನ್ನ ಎದೆ ಹೋಗವ ಇದು ನೋಡ್ರಿ ಇವಾಗ ನಾವು ತಳಗೆ ಹೋಗಮ್ರಿ ಕ್ಲೈಮೇಟ್ ಅಂತೂ ಭಾಳ ಅಂದ್ರೆ ಭಾಳ ಖರಾಬ್ ಅಂತ ಹೇಳ್ತಾರೆ ಸರಿ ತಳಗಡೆ ಹೋಗೋಣ್ರಿ ತಡ್ರಿ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಚಾಲು ಮಾಡಿ ಮೇಗಿಂದ ನಮ್ಮ ಮನೆ ತಳಗಡೆ ಹೆಂಗೆ ಕಾಣುತ್ತಾ ಅಂಥೇಳಿ ತೋರಿಸ್ತೀನಿ ನೋಡ್ರಿ ತಳಗಡೆ ಎಲ್ಲ ಈ ಥರ ಕಾಣುತ್ತಾ ಸೊ ನೋಡ್ರಿ ಮಳೆ ಜಿಟಿ 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 ಮಳೆ ಹೆಂಗೆ ಹಿಡ್ದದಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗತ್ತಾ ಯಾವ ಥರ ಕ್ಲೈಮೇಟ್ ಆಗ್ಯದ ಅಂಥೇಳಿ ನೀರೆಲ್ಲ ನಿಂತ್ಬಿಟ್ಟಾರ ನೋಡ್ರಿ ಮೇಲ್ಗಡೆಯಿಂದ ನೋಡಿದ್ರೆ ನಮ್ದು ಅಂಗಳ ಈ ಥರ ಕಾಣುತ್ತೆ ಸೊ ಇವಾಗ ಬೆಳಗ್ಗೆ ನೋಡ್ರಿ ಟೈಮು 7 ಗಂಟೆ ಆಗ್ಯದ ಸೊ ಅಲ್ಲಿ ಹುಡುಗರು ಡಬ್ಬಿಗೆ ಕುಕ್ಕರ್ ಹಚ್ಚೀನಿ ಸೊ ಇವಾಗ ಪರ್ಸಿ ಒರೆಸ್ಬೇಕ್ರಿ ಕಸ ಅದೆಲ್ಲ ಹುಡುಗಿನಿ ಸೊ ಇವಾಗ ನೆಲ ಒರೆಸನ್ರಿ ಇದಿಷ್ಟು ಯಾಕಂದರೆ ಇವತ್ತು ಮಂಗಳವಾರ ರೀ ಸೊ ಹಾಗಾಗಿ ಅಷ್ಟನ್ನ ನೆಲ ಒರೆಸ್ಕೊಂಡು ಬರ್ತೀನಿ ರೀ ಇವಾಗ ನೋಡ್ರಿ ಇವಾಗ ಅಷ್ಟು ಪರ್ಸಿ ಒರೆಸ್ಕೊಂಡ್ಬಿಡಂಬ್ರಿ ಮಂಗಳವಾರ ಅಲ್ರಿ ಹಾಗಾಗಿ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿ ಒಂಥರ ಪಾಸಿಟಿವ್ ಇರ್ತದೆ ಪಾಸಿಟಿವ್ ಎನರ್ಜಿ ಇರ್ತದೆ ಅನ್ನೋ ಸಲುವಾಗಿ ಇದನ್ನೆಲ್ಲ ಮಾಡಕತ್ತೀರಿ ನಿಮ್ಮದು ಪರ್ಸಿ ಒರೆಸೋದು ನೋಡ್ರಿ ಪರ್ಸಿ ಒರೆಸ್ಬೇಕು ಅನ್ನೋಷ್ಟಿಗೆ ಅದು ಹಿಡಿಯೋದನ್ನ ಕಟ್ ಆಗಿಬಿಡ್ತು ಹಾಗಾಗಿ ಅದನ್ನ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಂಡು ಒರೆಸಕತ್ತಿದ್ದೆ ರೀ ಸೊ ಇವಾಗ ನೋಡ್ರಿ ಎಲ್ಲ ನೀಟಾಗಿ ಪರ್ಸಿ ಒರೆಸಿದ್ವಿ ನನ್ನ ಮಗಳು ಒಳಗೆ ರೆಡಿ ಆಗಕತ್ತಾಳ ಇವಾಗ ಬಾಕ್ಸಿಗೆ ರೆಡಿ ಮಾಡಕತ್ತೀನಿ ರೀ ಸೊ ಇಲ್ಲಿ ನೋಡ್ರಿ ಆಲೂಗಡ್ಡಿನ ಬೇಯಿಸ್ಕೊಂಡಿದ್ದೀನಿ ಒಂದು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಸೊ ಇವತ್ತು ಆಲೂಗಡ್ಡೆ ಮಟ್ರ್ ಭಾಜಿ ಮಾಡಕತ್ತೀನಿ ರೀ ನೋಡ್ರಿ ಗ್ರೀನ್ ಪೀಸಸ್ ಅಂತ ಅಲ್ರಿ ಸೊ ಅದು ಸೊ ಯಾಕಂದರೆ ಇವತ್ತು ನಮ್ಮ ಓಂಕಾರ್ಗೆ ಮೆನು ಅದೇ ಇತ್ತು ರೀ ಬಾಕ್ಸಿಗೆ ಸೊ ಅವ್ನ ಮೆನು ಏನಿರುತ್ತೋ ಅದನ್ನ ಕಟ್ಬೇಕು ನಾವು ಇಲ್ಲ ಅಂದ್ರೆ ಅವನಿಗೆ ಪನಿಷ್ಮೆಂಟ್ ಇರ್ತದೆ ಸೊ ಹಾಗಾಗಿ ಆಲೂ ಮಟರ್ ಭಾಜಿ ಆಮೇಲೆ
ಚಪಾತಿ ಇವತ್ತು ಮೆನು ಐತ್ರಿ, ಹಾಗಾಗಿ ಡಬ್ಬಿಗೆ ಅದನ್ನ ಮಾಡಕತ್ತೀನಿ. ಸೊ ಇವಾಗ ಇದನ್ನ ಸಿಪ್ಪೆ ತಗೊಂಡು ಇದನ್ನೆಲ್ಲ ನೀಟಾಗಿ ಮಾಡ್ಕೊಳಮ್ರಿ. ಇಲ್ಲಿ ಹಂಗೆ ಹಾಲು ಬಿಸಿಗಿಟ್ಟು ನೋಡ್ರಿ. ಏ ಓಮಿ, ಓಂಕಾರ್, ಇವು ಆ್ಯಕ್ಚುಲಿ ನಿನ್ನೆ ಹಾಲು ರೀ, ಅವನ್ನ ಬಿಸಿ ಮಾಡಕತ್ತೀನಿ. ಸಾಕ್ಷಿ ಹಾಲು ತೊಗೊಂಬೋಗವ, ಅಲ್ಲೇ ಅವ ನೋಡಿ, ನಾವು ತಂದಿಲ್ಲ ಅಲ್ಲಿ ಚೀಲ್ದಾಗ. ಹಾಂ ರೀ, ಹಾಗಾಗಿ ನಿನ್ನಿನ ಹಾಲು ಇನುತ್ತಾಗ ಇವು ನಿನ್ನೆ ಹಾಲು ರೀ. ಸೊ ಯಾರು ಕುಡ್ದಿದೆ ಎಲ್ಲ ಹಂಗೆ ಇಟ್ಟಿದ್ರಿ, ಹಂಗೆ ಹಾಲು ಫ್ರಿಜ್ ಒಳಗಿನ ತೆಗೆದು ಬಿಸಿ ಮಾಡಕತ್ತೀನಿ. ಈಗ ಆಲೂ ಮಟ್ರಿಗೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಅಷ್ಟು ಸಪ್ಪಿ ತೆಗೆದು ಇದ್ರೊಳಗೆ ಹಾಕಕತ್ತೀನಿ. ಇದ್ರ ಜೊತೆ ಚಪಾತಿ ಮಾಡ್ಬೇಕ್ರಿ ಅವ್ರ ಡಬ್ಬಿ. ಸೊ ಹಾಗಾಗಿ ಬರ್ರಿ ಅಷ್ಟು ಸಿಪ್ಪಿ ತೆಗ್ಯಮ್ಮ. ಅವ್ನಿಗೆ ಏನಾದರೂ ನಾವು ಅದ್ರ ಮೆನು ಪ್ರಕಾರ ಕಳಿಸ್ಲಿಲ್ಲ ಅಂದ್ರೆ ಅವನಿಗೆ ಪನಿಷ್ಮೆಂಟ್ ಐತ್ರಿ. ಹಾಗಾಗಿ ಸೊ ಅವನ ಮೆನು ಏನಿರುತ್ತೋ ಅದ ಡಬ್ಬಿನ ನಮ್ಮ ಸಾಕ್ಷಿಗೆ ಆದಿತ್ಯಗೆ ನಾವು ಕಟ್ತೀವಿ. ಹಾಗಾಗಿ ಅವನದು ಆಲೂ ಮಟರ್ ಪನ್ನೀರ್ ಕ್ಯಾಕೆ ಪಾರ್ಸಲ್ ದೂತ ನೋಡ್ರಿ. ನಿನ್ನೆ ಇವತ್ತಿನ ಹಾಲು ಇವು. ಸೊ ಇದು ಆಮೇಲೆ ಕಾಸೋಣ ಅಂತ ಇವಾಗ ನಿನ್ನೆ ಹಾಲು ಕಾಸೋಣಂತ್ರಿ. ಈ ಕಡೆ ನಾವು ರೆಡಿ ಮಾಡ್ಕೊಳಕತ್ತೀವಿ. ಹಾಯ್ ಚಾವು, ಗುಡ್ ಮಾರ್ನಿಂಗ್. ಬ್ರಷ್ ಮಾಡ್ದಿ? ಹಾಂ ಹೋಗಿ ಬ್ರಷ್ ಮಾಡ್ಬೋಗು. ಬರ್ರಿ ಫಟಾಫಟ ಮಾಡಮ್ರಿ, ಯಾಕಂದರೆ ಟೈಮ್ 7 ಗಂಟೆ ಆಯಿತು. ಅರೆ ರೀ 7:15 ಆಯಿತು. ಅವರು 8 ಗಂಟೆಗೆ ಹೋಗ್ತಾರೆ. ಸೊ ಬನ್ನಿರಿ. ಇಲ್ಲ ಆಲ್ರೆಡಿ ಪಲ್ಯ ಚಾಲೂ ಮಾಡೀನಿ ರೀ. ಪಲ್ಯಾಗ ಸ್ವಲ್ಪ ಗರಂ ಮಸಾಲೆ ಅದು ಹಾಕಾಕತ್ತೀನಿ. ಅದು ಟೈಮ್ ಆಗಾಕತ್ತದ್ರಿ, ಹಾಗಾಗಿ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಇಟ್ಟೀನಿ. ಇದ್ರ ಫುಲ್ ರೆಸಿಪಿನ ನಾನು ನಿಮ್ಗೆ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ರೀ. ಇದ್ರೊಳಗೆ ಸ್ವಲ್ಪ ಶಾರ್ಟ್ ಒಳಗೆ ತೋರ್ಸಕತ್ತೀನಿ, ಯಾಕಂದ್ರೆ ಫುಲ್ ಡೀಟೇಲ್ ಹಾಕಿ ನನಗೆ ಮಾಡೋಕ್ಕಾಗಲ್ಲ ಈಗ, ಯಾಕಂದ್ರೆ ಒಬ್ಬಕ್ಕೆ ಇರೋದ್ರಿಂದ. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಪಲ್ಯ ಫ್ರೈ ಆಯಿತು. ಈಗ ಇದಕ್ಕೆ ಗ್ರೀನ್ ಪೀಸ್ ಹಾಕಕತ್ತೀನಿ ರೀ. ಗ್ರೀನ್ ಪೀಸ್ ಹಾಕಿ ಸ್ವಲ್ಪ ಫ್ರೈ ಮಾಡೋಕೆ. ಇದು ಆಲ್ರೆಡಿ ನಾನು ಅಂದರೆ ಇದು ಕಾಳು ಇರ್ತಾವಲ್ಲ ರೀ, ಅದು ಅಲ್ರಿ, ಇದು ರೆಡಿಮೇಡ್ ಸಿಗುತ್ತಲ್ಲ, ಇದು ಫುಲ್ ಮೆತ್ತಗಿರುತ್ತೆ. ಹಾಗಾಗಿ ಇದ್ರ ಕುದಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹಂಗೆ ಡೈರೆಕ್ಟಾಗಿ ಹಾಕಿದ್ದೀರಿ. ಅವಕ್ಕೆ ಫುಲ್ ಮೆತ್ತಗಿರ್ತಾವೆ ರೀ, ಸಾಫ್ಟಾಗಿ. ಅಂದರೆ ಈ ಒಣಗಿರೋ ಬಟಾಣಿನ ನೆನೆಸಿ ಮಾಡೋಂಥದ್ದು ಆಲೂ ಹಸಿ ಬಟಾಣಿ ಅಂದರೆ ಕಾಳುಗಳು ಇರ್ತವಲ್ರಿ, ಅದ್ರದ್ದು. ಈ ಕಡೆ ನೋಡಿ ಚಾಕಿಟ್ಟಿನ ಹಂಗೆ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಚಪಾತಿ ಮಾಡಬೇಕು. ಇದಕ್ಕೆ ಲಾಸ್ಟಿಗೆ ಲಾಸ್ಟ್ ಏನಂದ್ರೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬಿಟ್ರೆ ಈ ಕಡೆ ಆಲೂ ಮಟ್ರ್ ಭಾಜಿ ರೆಡಿ ಆಗತ್ತೆ ರೀ. ನಂಗೆ ಭಾಳ ಬಾಯಿ ಒಳಗೆ ಮಟ್ರ್ ಪನ್ನೀರ್ ಅಂತಲೇ ಬರಾಕತ್ತದೆ, ಯಾಕಂದ್ರೆ ಮನ್ಯಾಗ ಅದನ್ನ ಭಾಳ ಮಾಡ್ತೀವಲ್ರಿ. ಹಾಗಾಗಿ ಇಲ್ಲಿ ನೋಡ್ರಿ ಆಲ್ರೆಡಿ ಆಲೂ ಮಟರ್ ರೆಡಿ ಆಯಿತು. ಈಗ ಪಲ್ಯ ಅಂತೂ ರೆಡಿ ಆಯ್ತು ರೀ. ಈಗ ನೆಕ್ಸ್ಟ್ ಚಪಾತಿ ಮಾಡಬೇಕು. ಅದಕ್ಕೆ ಏನೇನು ಮಾಡ್ಬೇಕಂತ ತಯಾರು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ, ತಿಕ್ನೆಸ್ ಅದಾಗಿರ್ಬೋದು. ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಇದು ಗ್ರೀನ್ ಪೀಸ್ ಹಸಿ ಹಾಕಿದ್ರಂತೂ ಟೇಸ್ಟ್ ಅದು ಇಲ್ಲಾಂದ್ರೆ ಪರವಾಗಿಲ್ಲ, ಒಣಗಿರೋದನ್ನ ನೆನೆಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಾಗುತ್ತೆ. ಇಲ್ಲಿ ನೋಡ್ರಿ ಆಲ್ರೆಡಿ ಚಪಾತಿ ಮಾಡಕತ್ತೀನಿ. ಇದು ವಿಡಿಯೋ ನಮ್ಮ ಸಣ್ಣ ಮಗ ತೆಗಿಯಕತ್ತಿದ್ದ, ಅಲ್ಲ ಸಾರಿ ನಮ್ಮ ಓಂಕಾರ ತೆಗಿಯಕತ್ತಿದ್ನ ರೀ. ನೋಡ್ರಿ ಅವರಿಗೆ ಡಬ್ಬಿಗೆ ಆ ಕಡೆ ಪಲ್ಯ ಆಗ್ಯದ, ಈ ಕಡೆ ಚಪಾತಿ ಮಾಡಿ ಡಬ್ಬಿ ಕಟ್ಟಿದ್ರೆ ಅವ್ರಿಬ್ಬರಂತೂ ಹೋಗ್ತಾರೆ. ಒಬ್ಬತ್ತಂತೂ 9 ಗಂಟೆಗೆ ಹೋಗ್ತಲ್ಲ. ಇಲ್ಲಿ ಬಿಡ್ರಿ ನಮ್ಮ ಸಣ್ಣ ಮಗಳು ಅಷ್ಟರು ಇಲ್ಲೇ ನೋಡ್ರಿ ಅಡುಗೆ ಮನೆಯೊಳಗೆ ಅನಿಸುತ್ತಾ. ನಮ್ಮ ದೊಡ್ಡ ಓಂಕಾರ ಅಂತೂ ಆ್ಯಪಲ್ ಕಟ್ ಮಾಡ್ಕೊಂಡು ಇಡಕತ್ತೀನಿ ರೀ. ಅವ್ರು ಕಂಪಲ್ಸರಿ ಫ್ರೂಟ್ಸು ಆಮೇಲೆ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ ರೀ ಅವ್ರಿಗೆ. ಬ್ರೇಕ್ಫಾಸ್ಟು, ಲಂಚು, ಆಮೇಲೆ ಫ್ರೂಟ್ಸು, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ರೀ. ಇಷ್ಟು ಡಬ್ಬಿ ಇರುತ್ತೆ ರೀ. ಬಟ್ ಅದ್ರೊಳಗಂತೂ ಸ್ನ್ಯಾಕ್ಸ್ ಕಟ್ಟಲ್ರಿ ನಾವು. ಟಿಫಿನು ಆಗಿರ್ಬೋದು ಮತ್ತು ಲಂಚ್ ಬಾಕ್ಸು, ಆಮೇಲೆ ಫ್ರೂಟ್ಸ್, ಯಾವುದಾದ್ರು ಫ್ರೂಟ್ಸ್ ಮಾತ್ರ ಕಂಪಲ್ಸರಿ ಐತವೆ ರೀ ಮೂವರಿಗೂ. ಹಾಗಾಗಿ ಅವು ಬಾಕ್ಸ್ನ ಕಟ್ತಿರ್ತೀವಿ. ಇಲ್ಲಿ ನೋಡ್ರಿ ಚಪಾತಿ ರೆಡಿ ಆಗಕತ್ತದ. ನೋಡ್ರಿ ನಮ್ಮ ಆದಿತ್ಯಾಗ ಊಟ ಮಾಡಂದರೆ ಅವಲ್ಲ, ನನಗೆ ಚಪಾತಿ ತಿಂತೀನಿ ಅಂದರೆ. ಸೊ ಹಾಗಾಗಿ ಚಪಾತಿ ಕೊಟ್ರೈತೆ ಅಂಥೇಳಿ ಜೊತೆ ಚಪಾತಿ ಮಾಡಿಕೊಟ್ಟೆ ರೀ. ಯಾಕಂದರೆ ಈಗ ಟಿಫಿನ್ ಕೂಡ ಅದೇ ಕಟ್ಕೊಂಡು ಹೋಗ್ಬೇಕಲ್ರಿ. ಹಾಗಾಗಿ ಅದು ಭಾಜಿ ಹೊಲ ನಾನು ಚಪಾತಿ ಊಟ ಮಾಡ್ತೀನಿ ಅಂತಂದ. ಸೊ ಹಾಗಾಗಿ ಅವನಿಗೆ ಚಪಾತಿ ಮಾಡಿಕೊಟ್ಟೆ ರೀ. ಅವ್ರೇನು ಅದರೊಳಗೆ ಬೆಳಗ್ಗೆ ಇರುತ್ತಲ್ರಿ ಅವರಿಗೆ, ಹಾಗಾಗಿ ಜಾಸ್ತಿ ಅವ್ರೇನು ನಾಷ್ಟ ಕೂಡ ಮಾಡಲ್ರಿ. ಚಹಾ ಜೊತೆ ಏನಾದರೂ ಖಾರಿ ಆಗಿರ್ಬೋದು, ಬಿಸ್ಕಿಟ್ ಆಗಿರ್ಬೋದು, ಟೋಸ್ಟ್ ಆಗಿರ್ಬೋದು, ಇಂಥವು ಏನಾದರೂ ತಿಂದರೆ ಅವ್ರು ನಾಷ್ಟ ಕೂಡ ಮಾಡಲ್ರಿ. ಯಾಕಂದರೆ ಬೆಳಗ್ಗೆ ಹೋಗಲ್ಲ ಅಂತಾರೆ. ಬೆಳಗ್ಗೆ ಯಾರಿಗೂ ಹೋಗ್ತೇಳ್ರಿ.
ಅವ್ರು ಟಿಫಿನ್ ಮಾಡೋಕ್ಕಂದ್ರೆ 7:15 ಮಾಡ್ಬೇಕು ರೀ. ಅಷ್ಟು ಬಡನ ಹೋಗಲ್ಲ ಹುಡುಗರು, ವಲ್ಲ ಮಮ್ಮಿ ಅಂತ. ಹಾಗಾಗಿ ಲೈಟಾಗಿ ಏನಾದರೂ ತೊಗೋತಾರೆ. ಹೆಂಗೂ ಟಿಫಿನ್ ಕಟ್ಟಿರ್ತೀವಿ ರೀ, 9:15 ಅವ್ರಿಗೆ ಟಿಫಿನ್ ಬ್ರೇಕ್ ಬಿಡ್ತಾರೆ. ಹಾಗಾಗಿ ಅವಾಗ ಅವರು ಅಲ್ಲೇ ನಾಷ್ಟ ಮಾಡ್ಕೋತಾರೆ. ಜಾಸ್ತಿ ಅವ್ರ ಮನೆಯೊಳಗೆ ಮಾಡಲ್ಲ ನಾಷ್ಟ. ಆಲ್ಮೋಸ್ಟ್ ಆಲ್ ಚಹಾ ಕರಿ ಆಗಿರ್ಬೋದು, ಇಲ್ಲ ಅವ್ರ ಫೇವ್ರೇಟ್ ಏನಾದರೂ ದೋಸೆ ಇಡ್ಲಿ ಇದ್ರೆ ಸ್ವಲ್ಪ ಲೈಟಾಗಿ ತೊಗೊಂಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡ್ರಿ ನಾನು ಚಹಾ ಕೊಡಕತ್ತೀನಿ. ಚಪಾತಿ ತಿಂದಿಗಿಸಿ ಸ್ಕೂಲ್ ಅಷ್ಟು ರೆಡಿ ಆಗ್ಯಾರ ಇಬ್ಬರು. ಇಲ್ಲೊಬ್ಬತ್ತ ಬಾಕ್ಸಿಗೆ ಇದು ಕಟ್ಕೊಳಕತ್ತಾನ ಫ್ರೂಟ್ಸ್ ಕಟ್ ಮಾಡಿ. ಸೊ ಇಲ್ಲಿ ನೋಡ್ರಿ ನಮ್ಮದು ಚಪಾತಿ, ಭಾಜಿ, ಫ್ರೂಟ್ಸು ಎಲ್ಲ ರೆಡಿ ಆಯಿತು. ಸೊ ಇದನ್ನ ಈ ಥರ ಅವ್ರವ್ರ ಬಾಕ್ಸ್ನ ಕಟ್ಬಿಡೋದ್ರಿ. ಇದು ನಮ್ಮ ಸಾಕ್ಷಿದು, ಆಮೇಲೆ ಓಂಕಾರ ಆದಿತ್ಯಂದು ಇಬ್ಬರದೇ. ಅವನದೇನು ಸ್ವಲ್ಪ ಲೇಟಾಗಿ ಕಟ್ಟಬೇಕು, ಯಾಕಂದ್ರೆ ಅವನು 9 ಗಂಟೆಗೆ ಹೋಗ್ತಾನೆ ರೀ, ಇವರು 8 ಗಂಟೆಗೆ ಹೋಗ್ತಾರೆ. ಹಾಗಾಗಿ ಫಸ್ಟ್ ಇವರಿಬ್ಬರದ್ದು ಕಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸಿದ ಮ್ಯಾಗ ನೆಕ್ಸ್ಟ್ ಓಂಕಾರಂದು ಎಲ್ಲ ರೆಡಿ ಮಾಡಬೇಕು. ಇಲ್ಲಿ ನೋಡ್ರಿ ಇವರು ಡಬ್ಬಿ ರೆಡಿ ಆಯಿತು. ಸೊ ಈಗ ಟಿಫಿನ್ ಬ್ಯಾಗ್ ಒಳಗೆ ಹಾಕಿ ಕೊಟ್ರೆ ಮುಗೀತು ರೀ ಅವ್ರದ್ದು. ಅವ್ರು ಹೋಗ್ತಾರೆ. ನೀರಿನ ಬಾಟ್ಲು, ಲಂಚ್ ಬಾಕ್ಸ್, ಟಿಫಿನ್ ಬಾಕ್ಸ್, ಆಮೇಲೆ ಒಂದು ಕರ್ಚೀಫು, ರೈಸ್ ಐಟಮ್ ಇದ್ದರೆ ಚಮಚ, ಇಷ್ಟು ಅವ್ರದ್ದು ಲಂಚ್ ಬಾಕ್ಸಿಂದ ಪ್ಯಾಕ್ ರೀ. ಇಲ್ಲಿ ನೋಡ್ರಿ ಆಯಿತು. ಹೊಂಟ್ರು ನಮ್ಮ ಮಾಮಾರು ಬಿಟ್ಟು ಬರೋಕ್ಕೆ ಹೋದ್ರಿ. ಮಳೆ ಅಂದರೆ ಮಳೆ ನೋಡ್ರಿ, ಇಲ್ಲಿ ಹೊರಗಡೆ ಇನ್ನೂ ಮಳೆ ಐತಿ. ಸೊ ಇಲ್ಲಿ ನೋಡ್ರಿ ಇವನು ಊಟ ಮಾಡ್ತೀನಿ ಅಂದ. ನೋಡ್ರಿ ಇವನು ಚಪಾತಿ ಪಲ್ಯ ನಾಷ್ಟ ಮಾಡಕತ್ತಾನ. ಈಗಿನ ಚಪಾತಿ ಪಲ್ಯ ನಾಷ್ಟ ಮಾಡಕತ್ತಾನ. ಟೈಮ್ ನೋಡ್ರಿ ಬರೋಬ್ಬರಿ 8 ಗಂಟೆ ಆಯಿತು. 8 ಗಂಟೆಗೆ ಅವರು 8:10ಕ್ಕೆ ಪ್ರೇಯರ್ ಬೆಲ್ ಇರ್ತದೆ. ಹಾಗಾಗಿ ಅವರು ಹೋದ್ರಿ. ಇವರು ನಾಷ್ಟ ಮಾಡಕತ್ತಾರ. ಇವನಿಗೂ ಇನ್ನು ಬಾಕ್ಸ್ ಕಟ್ಟಬೇಕು. ಸೊ ಅಲ್ಲಿವರೆಗೂ ನನ್ನ ಮಗ ಅಳಕತ್ತಾನ ರೀ. ಅಲ್ಲಪ್ಪ ಇನ್ನು ಸ್ವಲ್ಪ ಮಚ್ಚಿದ್ರೆ ಕಿಲಿ ಅದ ತಗೊ ಆಯಿತಾ. ಹಾಂ ನಡಿಯಪ್ಪ. ಇಲ್ಲಿ ನೋಡ್ರಿ ನಾನು ಇದು ಪೂಜೆ ಮಾಡಿದಂದ್ರೆ ತೋರ್ಸೋಕ್ಕೆ ಆಗಲಿಲ್ಲ ರೀ, ಯಾಕಂದ್ರೆ ಗಡಿಬಿಡಿ ಒಳಗೆ ನಾನು ಪೂಜೆ ಮಾಡಿದ್ನ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾಕಂದ್ರೆ ಹುಡುಗರೆಲ್ಲ ಹೋಗ್ಬಿಟ್ಟಿದ್ರು ರೀ ಸ್ಕೂಲಾಗ. ವೀಡಿಯೋ ಮಾಡೋಕ್ಕೂ ಯಾರೂ ಇದ್ದಿದ್ದಿಲ್ಲ. ಹಾಗಾಗಿ ಎಲ್ಲ ಪೂಜೆದು ಮುಗಿದ ಮೇಲೆ ಈ ವಿಡಿಯೋ ಮಾಡಕತ್ತೀನಿ ರೀ. ಇಲ್ಲಿ ನೋಡ್ರಿ ವಸ್ತುಲ್ ಪೂಜೆ ಕೂಡ ಮಾಡೀನಿ. ಇವತ್ತು ಮಂಗಳವಾರ ಅಲ್ರಿ, ಹಾಗಾಗಿ ಈಗ ನೆಕ್ಸ್ಟ್ ನಾವು ಡೋಣಿ ಪೂಜೆಗೆ ಹೋಗ್ಬೇಕು ರೀ. ಡೋಣಿ ಅಂದರೆ ಎಲ್ಲಮ್ಮ ದೇವಿದು ಅಂತೀವಲ್ಲ ರೀ, ಅದಕ್ಕೆ. ಸೊ ಮಂಗಳವಾರಕ್ಕೊಮ್ಮೆ ಹೋಗಿ ಪೂಜೆ ಮಾಡಿ ಬರ್ಬೇಕು ರೀ. ಹಾಗಾಗಿ ಹೊಂಟಿದ್ದೆ ನೋಡ್ರಿ. ಅಲ್ಲಿ ಸ್ವಲ್ಪ ಸಕ್ಕರೆ, ಎಣ್ಣೆ, ಹಳದಿ ಕುಂಕುಮ, ಉದಿನ ಕಡ್ಡಿ, ರಂಗೋಲಿ ಹಾಕಿ. ಸೊ ಇಲ್ಲೈತೆ ನೋಡ್ರಿ, ಇದಕ್ಕೆ ಅನ್ನೋದ್ರಿ ಎಲ್ಲಮ್ಮನ ಡೋಣಿ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ ಇಬ್ಬರು ಮಕ್ಕಳು ನೋಡ್ರಿ, ಒಬ್ಬ ಕಟ್ಟಿ ಮ್ಯಾಗ ಹೆಂಗೆ ಕುಂತಾನ, ಒಬ್ಬಾಕಿ ದೇವ್ರಿಗೆ ನವದ್ಯಾಗ ಅಂತ ಸಕ್ಕರೆ ತೊಗೊಂಬಂದಿದ್ದೆ ಅದು ತಿನ್ನಕತ್ತಾಳ. ಸೊ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ರೀ ಡೋಣಿ ಅಂದ್ರೆ ಏನು ಅನ್ನೋದು. ಸೊ ನೋಡ್ರಿ ಇವಾಗ ಎಲ್ಲರೂ ಸ್ಕೂಲಿಗೆ ಹೋದ್ರಿ. ಇವಾಗ ನಾನು, ಈಕಿ, ಆಮೇಲೆ ಇವಾಗ ಮೂವರು. ನೋಡ್ರಿ 9 ಗಂಟೆ ಆಯಿತು ಬರೋಬ್ಬರಿ. ಸೊ ಇವಾಗ ಎಲ್ಲರೂ ಹೋದರು. ಇವಾಗ ಇವನಿಗೆ ನಿದ್ದೆ ಬಂದೈತ್ರಿ, ಅದಕ್ಕೆ ಭಾಳ ಹಠ ಮಾಡಕತ್ತಾನ. ಇವ್ನಿಗೊಂದು ಸ್ವಲ್ಪ ಮಗಸಿ. ಸೊ ನಾವು ಸ್ವಲ್ಪ ನೋಡ್ರಿ ಈಗ ಚಹಾ ಕುಡಿಯಕತ್ತೀನಿ. ಬರೀ ಎಲ್ಲರೂ ಚಹಾ ಕುಡಿಯೋಣಂತ 9 ಗಂಟೆ ಆಗ್ಯದ್ರಿ. ಇವಾಗ ಚಹಾ ಕುಡಿಯಕತ್ತೀನಿ. ಇವತ್ತು ನಾಷ್ಟ ಮಾಡಲ್ರಿ, ಯಾಕಂದ್ರೆ ಇವತ್ತು ಉಪವಾಸ. ಸೊ ಹಾಗಾಗಿ ಬಿಡ್ರ ಇಲ್ಲಿ ನೋಡ್ರಿ ಕೂದಲು ಹೆಂಗೆ ಮಾಡಕತ್ತ. ಇವನ್ ಕೈಗಂತ ಕೂದಲು ಸಿಕ್ಕರು ಮುಗಿದು ಹೋಗಿ. ಇಲ್ಲ 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 ಶೋ ಬಿಡು 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 ಚವು ಕ್ಲಿಪ್ ತಮ್ಮನ ಕೈ ಬಿಡಿಸು. ಸೊ ಇವಾಗ ಚಹಾ ಕುಡಿತೀನಿ ರೀ. ಸ್ವಲ್ಪ ಚಹಾ ಕುಡಿದು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಇದು ಮಾರ್ನಿಂಗ್ ರೂಟಿಂಗ್ ಬ್ಲಾಗ್ ಅದರಿಂದ. ಸೊ 6 to 9 ತನ ರೀ. ಸೊ 9 ಗಂಟೆ ಆಯಿತು. ಸೊ ಇಲ್ಲಿ ನೋಡ್ರಿ ಮಕ್ಕೋತೀನಿ ಅಂತ ಹೇಳಿ ಕರೆಯಕತ್ತಾನ ಸುತ್ತ. ಸೊ ಹಾಗಾಗಿ ಇವನಿಗೆ ಮಗಿಸ್ಬೇಕ್ರಿ. ಮಗಿಸಿದ್ರೆ ನನ್ನ ಕೆಲಸ ಮುಗೀತದ. ಸೊ ಮಧ್ಯಾಹ್ನ ಕೆಲಸ ಚಾಲು ಆಗುತ್ತೆ. ಹಾಗಾಗಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಅಂತ ಹೇಳ್ತಾ. ಸೊ ಯಾರೆಲ್ಲ ನಾನು ಹೊಸದಾಗಿ ನನ್ನ ಚಾನಲ್ನ ನೋಡಕತ್ತೀನಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಮಾಡೋಣ. ಇಲ್ಲಿ ನೋಡ್ರಿ ಏನು ಕೂದಲನ್ನ ಜೋಗಾಕತ್ತಾನ. ಸೊ ಬಾಯ್.